ನಮಸ್ತೆ ಫ್ರೆಂಡ್, ಎಲ್ಲ ಆರಾಮಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ಮಂಗ ಇಲ್ಲೆಲ್ಲ ಹತ್ತೋಗ್ತಿದ್ದಾವೆ. ನಾನು ಈಗ ಇಲ್ಲಿ ಏನಾಗಿ ಬಂದಿದ್ದೀನಿ ಅಂದರೆ ಕೋಣಂದೂರಿಗೆ ಹೋಗಬೇಕು ಅಂತ ಈ ರೋಡಲ್ಲಿ ಹೋಗ್ತಾಯಿದ್ದೀನಿ. ಕೋಣಂದೂರಿಗೆ ಹೋಗೋಕ್ಕೋಸ್ಕರ ಈ ರೋಡಲ್ಲಿ ಹೋಗ್ತಾಯಿದ್ದೀನಿ ಪ್ರೆಸೆಂಟಾಗಿ. ಕೋಣಂದೂರಲ್ಲಿ ಕೆಲಸ ಇತ್ತು ಅಂತ. ಈ ರೋಡಲ್ಲಿ ಆಲ್ಮೋಸ್ಟ್ ಅಂದರೆ ನೋಡಿ, ನೇಚರೆಲ್ಲ ಚೆನ್ನಾಗಿದೆ, ಫುಲ್ಲು ಹೊಳೆ ಇದೆ, ಎಲ್ಲ ಇದೆ. ಈಗ ವಿಡಿಯೋ ಮಾಡ್ತಾನೆ ಹೋಗ್ತಾಯಿದ್ದೀನಿ, ಬೈಕಲ್ಲಿ ಹೋಗ್ತಿದ್ದೀನಲ್ಲ, ಹಂಗಾಗಿ ಕಷ್ಟ ಆಗುತ್ತೆ ಒಂಚೂರು ವಿಡಿಯೋ ಮಾಡ್ಬೇಕಾದ್ರೆ. ಈ ರೋಡಲ್ಲಿ ಆಲ್ಮೋಸ್ಟ್ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಬಂದರೆ ಏನಾಗುತ್ತೆ, ಮರ ಗಿಡಗಳೆಲ್ಲ ಈ ಗಾಳಿ ಏನಾರು ಬಿಡ್ತು ಅಂದರೆ ಮರ ಎಲ್ಲ ರೋಡಿಗೆ ಬೀಳುತ್ತೆ. ಒಂದ್ಸರಿ ನಾನು ಅಷ್ಟೇ ಹೀಗೆ ಕೋಣಂದೂರಿಗೆ ಹೋಗ್ಬೇಕಂತ ಬಂದಿದ್ದೆ. ಈ ರೋಡಲ್ಲಿ ಬಂದಾಗ ಏನಾಗಿತ್ತು, ಫುಲ್ ಒಂದು 5-6 ಮರ ರೋಡಿಗೆ ಬಿದ್ದಿದ್ದು, ದಾಟಕ್ಕಾಗಿಲ್ಲ. ಹಾಗೆ ವಾಪಸ್ ರಿಟರ್ನ್ ಬಂದಿದ್ದೆ. ಬಂದು ಹುಂಚಿದ ಮೇಲೆ ಮತ್ತೆ ಕೋಣಂದೂರು ಹೋಗಿದ್ದೆ. ಈ ರೋಡಲ್ಲಿ ಯಾವುದೇ ಕಾರಣಕ್ಕೂ ಈ ಮಳೆಗಾಲದಲ್ಲಿ ಗಾಳಿ ಮಳೆ ಇರೋದ್ರಿಂದ ಮರ ಬೀಳೋದು ಜಾಸ್ತಿ. ಮತ್ತು ಲೈನ್ ಎಲ್ಲ ಸೈಡಿಗೆ ಇರುತ್ತೆ. ಲೈನ್ ಮೇಲೆ ಮರ ಬಿತ್ತು ಅಂದರೆ ಲೈನು ತುಂಡಾಗಿ ಕೆಳಗಡೆ ಬಿದ್ದಿರ್ತವೆ. ತೋರಿಸ್ತೀನಿ ಅದರದ್ದು ವೀಡಿಯೋ ಬೇಕಾದ್ರೆ, ತಡೀರಿ. ಹೋಗ್ತಾನೆ ಇದ್ದೀನಿ ರೋಡಲ್ಲಿ, ನೋಡಿ ಹೋಗ್ತಾ ಇದ್ದೀನಿ. ಫುಲ್ ನೋಡಿ ಹೊಳೆ ಇದೆ, ಸೇತುವೆ ಮೇಲೆ ಹೋಗ್ತಿದ್ದೀನಿ. ಫುಲ್ ಹೊಳೆ ಇದೆ ಇಲ್ಲಲ್ಲ. ಯಾಕೆಂದರೆ ಎಷ್ಟು ನಿಧಾನ ಹೋಗಬೇಕು, ಮಳೆಗಾಲ ಅಲ್ವಾ. ಮಳೆಗಾಲದಲ್ಲಿ ಗಾಳಿ ಇದು ಬೈಕ್ ಸ್ಕಿಡ್ ಆಗೋದು ಬೇಗ. ನೋಡಿ ಇಲ್ಲೆಲ್ಲ ಜಮೀನಿದೆ, ಜಮೀನು ಮಾಡ್ತಿದ್ದಾರೆ ಫುಲ್ಲು. ನೋಡಿ ಎಲ್ಲ ಫುಲ್ ಮರ ಗಿಡ ಎಲ್ಲ ನೋಡಿ. ಆಲ್ಮೋಸ್ಟ್ ಈ ರೋಡಿಗೆಲ್ಲ ಬೀಳೋದು ಅಕೇಶಿ ಮರಗಳು. ಅಕೇಶಿ ಮರ ರೋಡ್ ಸೈಡೇ ಇರೋದ್ರಿಂದ, ಯಾಕಂದರೆ ಅದು ಬುಡನೂ ಜಾಸ್ತಿ ಕೆಳಗೆ ಹೋಗಿರಲ್ಲ, ಹಾಗಾಗಿ ಫುಲ್ಲು ರೋಡಿಗೆ ಬೀಳುತ್ತೆ. ನೋಡಿ ಇಲ್ಲಿ ಹೊಳೆ ಸೈಡಲ್ಲೇ ತೋಟ ಮಾಡಿದ್ದಾರೆ. ನೋಡಿ ತೋಟದ ಇದು ಅಡಿಕೆ ಸಸಿ ಎಲ್ಲ ನಟ್ಟಿದ್ದಾರೆ ಫುಲ್ಲು. ನೋಡಿ ಇಲ್ಲಿ ಜಾಗ ಯಾರ್ದೋ ತಗೊಂಡು ತೋಟ ಮಾಡಿದ್ದಾರೆ. ಅಡಿಕೆ ಸಸಿ ಮಾರಾಟಕ್ಕೂ ಕೂಡ ಇದಾವಿಲ್ಲ. ನೋಡಿ ಎಲ್ಲ ಹಾಕಿದ್ದಾರೆ ಫುಲ್ಲು. ನೋಡಿ ಈ ಕಡೆ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿದೆ ಫುಲ್ಲು. ನೋಡಿ ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಗದ್ದೆ ಇಲ್ಲೆಲ್ಲ ನಾಟಿ ಆಗಿದೆ. ನೋಡಿ ನಾಟಿ ಮಾಡಿದ್ದಾರೆ ಫುಲ್ಲು. ಯಾಕಂದರೆ ರೋಡು ಮಳೆ ಇದು ಇರೋದ್ರಿಂದ ಯಾವ ಕಾಣಿಸಲ್ಲ ಅಷ್ಟೊಂದು. ಈಗ ಕಾಣಿಸುತ್ತೆ ನೋಡಿ, ಫುಲ್ಲು ನಾಟಿ ಮಾಡಿದ್ದಾರೆ. ಎಲ್ಲ ಗದ್ದೆಯಲ್ಲಿ ಯಾರೋ ಇದ್ದಾರೆ ನೋಡಿ, ಕಳೆನ ಏನೋ ತೆಗಿತಿದ್ದಾರೆ. ಫುಲ್ಲು ನಾಟಿ ಮಾಡಿದ್ದಾರೆ. ಇಲ್ಲೆಲ್ಲ ಇನ್ನು ಆಲ್ರೆಡಿ ಹೂಡಿಟ್ಟಿದ್ದಾರೆ ನಾಟಿ ಮಾಡೋಕ್ಕೋಸ್ಕರ. ನೋಡಿ ಯಾವುದೋ ಒಂದು ಆಟೋ ಹೋಗುತ್ತೆ ನೋಡಿ. ಈಗ ನೋಡಿ ಆಟೋ ಹೋಗ್ತಿದ್ದಾರೆ, ಸುಣ್ಣ ತಗೋ ಹೋಗ್ತಿದ್ದಾರೆ. ಯಾಕಂದರೆ ಈಗ ಮಳೆಗಾಲದ ಟೈಮಲ್ಲಿ ಇದು ಆಗುತ್ತಲ್ಲ, ಯಾಕಂದರೆ ತೋಟಕ್ಕೆಲ್ಲ ಔಷಧಿ ಹೊಡಿಬೇಕು, ಹಾಗಾಗಿ ಸುಣ್ಣ ತಗೋ ಹೋಗ್ತಿದ್ದಾರೆ. ನೋಡಿ ಲೋಡ್ ಹೆವಿ ಇರೋದ್ರಿಂದ ಗಾಡಿ ಹತ್ತಕ್ಕೆ ಇದಾಗ್ತದೆ. ನೋಡಿ ನಿಧಾನದಿಂದ ಮೂವ್ ಮಾಡ್ತಿದ್ದಾನೆ ಗಾಡಿನ. ನೋಡಿ ಈ ಥರ ಇಲ್ಲೆಲ್ಲ ಲೈನೆಲ್ಲ ಹೋಗ್ತಾರೆ. ಈ ಕಂಬಕ್ಕೆ ಒಂದ್ಸರಿ ಆಕ್ಸಿಡೆಂಟ್ ಆಗಿತ್ತು. ಈ ಟಿ ಸಿ ಬಾಕ್ಸಿಗೆ ಆಕ್ಸಿಡೆಂಟ್ ಆಗಿ ಫುಲ್ಲು ಟಿ ಸಿ ಬಾಕ್ಸಿಗೆ ಕೆಳಗೆ ಬಂದಿತ್ತು. ಇಲ್ಲಿ 2 ಟಿ ಸಿ ಬಾಕ್ಸ್ ಇದೆ. ಇಲ್ಲೊಂದು ತೋಟ ಇದೆ. ತೋಟದ ಸೈಡಲ್ಲೆಲ್ಲ ಮರ ಗಿಡಗಳನ್ನು ನೆಟ್ಟಿದ್ದಾರೆ, ಬಿಸಿಲು ಹೊಡಿಬಾರ್ದಂತ. ನೋಡಿ ತೋಟ ಕಾಣ್ತಿದೆ. ಫುಲ್ಲು ಇಲ್ಲೆಲ್ಲ ಮೊನ್ನೆ ಒಂದು ತಿಂಗಳ ಹಿಂದೆ ಫುಲ್ಲು ಏನೂ ಇಲ್ಲೆಲ್ಲ ಲೈನ್ಗೆ ಏನು ನೋಡೋದೇ ಬೇಡದಿತ್ತು, ಆ ಥರ ಆಗಿತ್ತು. ಲೈನೆಲ್ಲ ಫುಲ್ಲು ಕೆಳಗೆ ಬಂದಿತ್ತು. ಕಂಬ ಮಿನಿಮಮ್ ಅಂದರೆ ಒಂದು 30-40 ಕಂಬಗಳು ಮುರ್ಕೊಬಿದ್ದಿದ್ದು. ನೋಡಿ ಆದರೂ ಸರಿಯಾಗಿಲ್ಲ. ನೋಡಿ ಇನ್ನೂ ಹಾಗೆ ಬಿಟ್ಟಿದ್ದಾರೆ. ಲೈನೆಲ್ಲ ಹರ್ಕೊ ಬಂದಿದೆ ನೋಡಿ. ಅದೆಲ್ಲ ನೇತಾಡ್ತಿದೆಯಲ್ಲ, ಎಲ್ಲ ಲೈನೆಲ್ಲ ಹರ್ಕೊ ಬಂದಿದ್ದದು. ಕಾಣಿಸ್ತಿದೆಯಾ? ನೋಡಿ ಇಲ್ಲೆಲ್ಲ ಹರ್ಕೊ ಹೋಗಿದೆ ನೋಡಿ ಫುಲ್. ನೋಡಿ ಈ ಥರ ಹರ್ಕೊ ಹೋಗಿರುತ್ತೆ, ಎಲ್ಲ ಫುಲ್ಲು ಹರ್ಕೊ ಹೋಗಿದೆ ಇಲ್ಲೆಲ್ಲ. ಮೊನ್ನೆನೂ ಹೀಗೆ ಆಗಿತ್ತು. ನಾನು ಹೋಗ್ಬೇಕಾರೆ ಇದೇ ಥರ ಲೈನೆಲ್ಲ ಹರ್ಕೊ ಬಿದ್ದು ಫುಲ್ಲೆಲ್ಲ ಹರ್ಕೊ ಹೋಗಿತ್ತು. ಆದರೂ ಸರಿ ಮಾಡೋಕ್ಕಾಗಿಲ್ಲ. ನೋಡಿ ಇನ್ನು ಮಳೆಗಾಲ ಕಳಿಬೇಕು ಇನ್ನು ಸರಿ ಮಾಡಬೇಕು ಅಂದರೆ. ಯಾಕಂದರೆ ಮತ್ತೆ ಸರಿ ಮಾಡಿದ್ರು ಅಂದರೆ ಲೈನ್ ಮ್ಯಾನ್ಗಳಿಗೆ ಮತ್ತೆ ಕೆಲಸ, ಅವ್ರದ್ದು ಅದೇ ಕೆಲಸ ಆದ್ರೂ. ಈ ಮಳೆಗಾಲ ಟೈಮಲ್ಲಿ ಅವರಿಗೆ ಬಿಜಿ ಅಂದರೆ ಮಳೆಗಾಲ ಟೈಮಲ್ಲೇ. ಬೇಸಿಗೆ ಟೈಮಲ್ಲಿ ಅಷ್ಟೊಂದು ಬಿಸಿ ಇರಲ್ಲ ಅವರು. ಈ ಮಳೆಗಾಲ ಟೈಮಲ್ಲೇ ಭಾರಿ ಬಿಸಿ. ಆದರೂ ಲೈನ್ ಇನ್ನೂ ಸರಿ ಮಾಡಿಲ್ಲ. ಯಾಕಂದರೆ ಈ ಮಳೆಯೆಲ್ಲ ಕಳ್ಕೊಂಡೇ ಸರಿ ಮಾಡ್ತಾರೆ. ಈಗ ನೋಡಿ ಮರ ಇದ್ದು ಸಾತ ವಾಲಿದೆ ನೋಡಿ. ಇದು ಫುಲ್ಲು ಕಂಬ ಎಲ್ಲ ಮನೆಯೆಲ್ಲ ಹತ್ರ ಇದ್ದಾವೆ ನೋಡಿ. ಇದಿಷ್ಟು ಫುಲ್ಲು ಲೈನ್ ಹರ್ಕೊ ಹೋಗಿದೆ ನೋಡಿ ಎಲ್ಲ. ಈಗ ನೋಡಿ ಈ ಥರ ಮರ ಬಿದ್ದು ಎಲ್ಲ ಹರ್ಕೊ ಹೋಗಿರುತ್ತೆ. ಈ ರೋಡಲ್ಲಿ ಬರ್ಬೇಕಾದ್ರೆ ಒಂಚೂರು ಜಾಗ್ರತೆಯಿಂದ, ಅಲ್ಲಿ ಕಟ್ಟೆ ಅಂತ ಇದೆ, ಕಟ್ಟೆಯಲ್ಲೇ ಎಲ್ಲ ಫುಲ್ಲು ಅಲ್ಲಿ ಕೇಳ್ಕೊಂಡು ಈ ರೋಡಲ್ಲಿ ಬರ್ಬೇಕಾದ್ರೆ ಪಾಸಾಗಿ. ಯಾಕೆಂದರೆ ಇದು ಕೋಣಂದೂರಿಗೆ ಹೋಗೋಕ್ಕೆ ಒಳ್ಳೆ ನಿಯರ್ ಬೈ ರೋಡ್ ಇದು. ಯಾಕೆಂದರೆ ಹತ್ತಿರ ಆಗುತ್ತೆ. ಈಗ ಕೋಣಂದೂರು ಹೋಗಬೇಕು ಅಂದರೆ ಫುಲ್ಲು ಈಗ
ಕೊಪ್ಪಳಗಿಂದ ಬರಬೇಕಂದ್ರೆ ಹುಂಚದಿಂದ ಬರಬೇಕು. ಹುಂಚದಿಂದ ಪದ್ಮಾವತಿ ಟೆಂಪಲ್ ಅಂತ ಕೇಳಿರ್ತೀರ, ಅಲ್ಲಿಂದ ಬರಬೇಕು. ಅಲ್ಲಿಂದ ಒಂದು ಬಿಲ್ಲೇಶ್ವರ ಅಲ್ಲೆಲ್ಲ ಒಂದು ಬರಬೇಕು ದಾಟಿ. ಯಾಕಂದರೆ ಅಲ್ಲಿಂದ ಬರೋಕ್ಕೆ ಒಂದು 5ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಆ 10 ಕಿಲೋಮೀಟ್ರ್ ಇಲ್ಲೇ ಕವರ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಹತ್ತಿರ ಆಗುತ್ತೆ. ಹಂಗಾಗಿ ಇಲ್ಲಿಂದನೇ ಹೋಗ್ಬೋದು. ನೋಡಿ ಇದೇ ಮರ ಬಿತ್ತು ಮಿನಿಮಮ್. ಈ ಮರ ಇದೆಯಲ್ಲ, ಈ ಮರ ರೋಡಿಗೆ ಹತ್ತು ಬಿದ್ದಿತ್ತು. ನಾನು ಇಲ್ಲಿ ಬಂದು ವಾಪಸ್ ಹೋಗಿದ್ದೆ ಫುಲ್ಲು, ಆಯಿತಾ. ಈಗ ಕೋಣಂದೂರಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್, ಯಾಕೆಂದರೆ ನಾನು ಒಂದು ಕೆಲಸ ಇದೆ ಅಂತ ಕೋಣಂದೂರಿ ಹೋಗ್ತಿದ್ದೀನಿ. ನೋಡೋಣ ಎಲ್ಲಿನ ತನಕ ಹೋಗ್ತೀನಿ. ಕೋಣಂದೂರಲ್ಲಿ ಒಂದು ವಿಡಿಯೋ ಮಾಡ್ತೀನಿ ನೋಡೋಣ, ಆಯಿತಾ. ನೋಡಿ ಆಟೋ ಹೋಗ್ತಿದೆ ನಿಧಾನಕ್ಕೆ, ಯಾಕೆಂದರೆ ಸುಣ್ಣ ಇರೋದ್ರಿಂದ ಸುಣ್ಣ ವೆಯ್ಟ್ ಜಾಸ್ತಿ, ಹಾಗಾಗಿ ಆಟೋದವರು ನಿಧಾನಕ್ಕೆ ಹೊಡಿತಿದ್ದಾರೆ ಗಾಡಿನ. ಯಾಕೆಂದರೆ ಹಿಂದ್ಗಡೆ ಒಂದು ಬೈಕ್ ಬರ್ತಿದೆ, ಬಲಕ್ಕೆ ಹೋಗೋಣ ಅಂದರೆ. ಓಕೆ, ನಾನು ಪಾಸ್ ಆಗ್ತೀನಿ ಈಗ. ಹೊಡಿತಿದ್ದಾರೆ ನೋಡಿ, ಯಾಕೆಂದರೆ ಲೋಡ್ ಜಾಸ್ತಿ ಇರೋದ್ರಿಂದ ಸುಣ್ಣದ ವೆಯ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಇಲ್ಲೊಂದು ಕಾರ್ ಹೋಗ್ತಿದೆ ನೋಡಿ. ನೋಡಿದಾರಲ್ಲ, ಫುಲ್ ಇದು ಬರೀ ಇದು ಅಕೇಶಿ ಮರ ಇರೋದು, ಮತ್ತು ಫೈನಾನ್ಸ್ ಮರ ಅಂತ ಬರುತ್ತೆ. ಈ ಗಾಳಿ ಮರ ಅಂತ ಕೇಳಿದ್ರೆ, ಗಾಳಿ ಮರದಲ್ಲಿ ಒಂಚೂರು ಫೈನಾನ್ಸ್ ಮರ ಅಂತ ಬರುತ್ತೆ, ಆ ಥರ ಮರ ಇರೋದು. ಈ ರೂಟಲ್ಲಿ ಬರ್ಬೇಕಾದ್ರೆ ಇಂಟರ್ಲಾಕ್ ಅಂತ ಇದು ಬರುತ್ತೆ, ಯಾಕೆ ಮೋಲ್ಡ್ ಬರುತ್ತಲ್ಲ ಕೆಳಗಡೆ ನೆಲಕ್ಕೆಲ್ಲ ಇದು ಮಾಡೋದು, ಇಂಟರ್ಲಾಕ್ ಅದು ಸಿಗುತ್ತೆ ನೋಡಿ. ಇಲ್ಲಿ ಇದೆ, ಅದು ಫ್ಯಾಕ್ಟ್ರಿನೂ ಇಲ್ಲೇ ಇದೆ. ಇದು ಇತ್ತೀಚೆಗೆ ಡೀಸೆಂಟಾಗಿ ಮಾಡಿರೋದು ಈ ಫ್ಯಾಕ್ಟ್ರಿ, ಡೀಸೆಂಟಾಗಿ. ನೋಡೋಣ, ಅದ್ರದ್ದು ಒಂದು ಫೋಟೋ ಹೊಡ್ಕೋತೀನಿ. ಓಕೆ ಫ್ರೆಂಡ್, ನೋಡಿ ಇಲ್ಲೆಲ್ಲ ಫುಲ್ಲು ಇದೆಲ್ಲ ಮರ ಬಿದ್ದು ನೋಡಿ, ಎಲ್ಲ ಲೈನೆಲ್ಲ ಹೋಗಿದೆ, ಫುಲ್ಲು ಮರ ಬಿದ್ದಿದ್ದಲ್ಲ. ಮಳೆಗಾಲ ಮರ ಬಿದ್ದು ಈ ಥರ ಆಗಿರೋದು, ಗಾಳಿ ಬಂದು ಕೂಡ ಮರ ಬಿದ್ದು ಈ ಥರ ಆಗಿರೋದು. ಹಿಂದ್ಗಡೆ ಅಂತ ಕ್ರಾಸ್ ನೋಡೋದೇ ಬೇಡ, ಆ ಥರ ಮರ ಬಿದ್ದು ಎಲ್ಲ ಫುಲ್ಲು ಲೈನ್ ಹೋಗಿದೆ ನೋಡಿ. ಇಲ್ಲೊಂದು ಡಿವೈಡರ್ ಬರುತ್ತೆ, ಈಗ ಇಲ್ಲಿ ಬಂದು ಸೇರ್ಬೇಕಾಗುತ್ತೆ. ಅಲ್ಲಿ ಹುಂಚದಿಂದ ಬರೋದಾದರೆ ಈ ರೂಟಲ್ಲಿ ಹೋಗ್ಬೇಕು. ನೋಡಿ ಇದು ಬರುತ್ತಲ್ಲ, ಈ ರೂಟಲ್ಲಿ ಬರಬೇಕಾಗುತ್ತೆ, ಫುಲ್ಲು ಈ ರೂಟಲ್ಲಿ ಬರಬೇಕಾಗುತ್ತೆ ಹುಂಚದಿಂದ ಬರೋದಾದರೆ. ಅದೇ ಇಲ್ಲಿ ಕಟ್ಟೆಯಿಂದ ಒಳಗೆ ಬರೋದಾದರೆ ಸಲೀಸಾಗಿ ಒಂದೇ ರೋಡು ಸೀದಾ ಕೋಣಂದೂರು ನೋಡಿ. ಆಲ್ಮೋಸ್ಟ್ ವಾಹನಗಳ ಸಂಚಾರ ಕಮ್ಮಿ ಇದೆ, ಏಕೆಂದರೆ ಮಳೆ ಇರೋದ್ರಿಂದ ಫುಲ್ಲು ಸಂಚಾರ ಕಮ್ಮಿ ಇರುತ್ತೆ ಹೇಳಬೇಕು ಅಂದರೆ. ನೋಡಿ ಯಾವ ಥರ ಮಾಡ್ತಿದ್ದಾರೆ, ಟ್ರಿಪಲ್ ರೈಡ್ ಹೋಗ್ತಿದ್ದಾರೆ. ಹೆಚ್ಚು ಕಮ್ಮಿ ಆಯ್ತು ಅಂದರೆ ಒಬ್ಬರದ್ದು ಹೆಲ್ಮೆಟ್ ಇಲ್ಲ, ಟ್ರಿಪಲ್ ರೈಡ್ ಹೋಗ್ತಿದ್ದಾರೆ. ಹೆಚ್ಚು ಕಮ್ಮಿ ಏನಾಯಿತು ಅಂದರೆ ಕೇಳೋರು ಯಾರೂ ಇರಲ್ಲ. ಅವಾಗ ಯಾರು ಅಡ್ಡು ಬಂದ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ, ಹೆಚ್ಚಿಗೆ ಹೇಳಿದ್ರೆ. ಇನ್ನೇನಪ್ಪ ಅಡ್ಡು ಬಂದೆ ಹಂಗೆ ಹಿಂಗೆ ಅಂತ ಜಗಳಕ್ಕೆ ಹೋಗ್ತಾರೆ, ಯಾಕೆಂದರೆ ಇವ್ರು ತಪ್ಪು ಹೇಳಲ್ಲ ಅವರು. ನೋಡಿ ಇಲ್ಲಿ ಹೋಗ್ತಿದ್ದೀನಿ, ಬಂದುಬಿಟ್ಟು ಈಗ ಊರ ಹತ್ರ ಬರ್ತಿದ್ದೀನಿ, ಮಾತಿಗೆಲ್ಲ ಅಂತ. ಮಾತಿಗೆಲ್ಲ ಅಂತ ನೋಡಿ. ಹಾದಿಗೆಲ್ಲ ಅಂತ ಒಂದು ಜಾನುವಾರದ ರೋಡ್ ಮೇಲೆ ಇದ್ದಾವೆ, ಕುರಿಗಳಿಗೆಲ್ಲ ಇದು ಮಾಡ್ತಿದ್ದಾರೆ, ಬುದ್ಧಿ ಹಾಕಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಹಾದಿಗೆಲ್ಲ ಅಂತ ಬರುತ್ತಿದ್ದು, ಹಾದಿಗಲ್ದು ಇದು ಹಾದಿಗಲ್ ಸ್ಕೂಲು. ಹಾದಿಗಲ್ ಸ್ಕೂಲ್ ಬರುತ್ತೆ. ಇಲ್ಲಿ ಗಣಪತಿ ದೇವಸ್ಥಾನ ಅಂತ ಸಿಗುತ್ತೆ ನೋಡಿ, ಹಾದಿಗಲ್ ಒಳ್ಳೆ ಗಣಪತಿ ದೇವಸ್ಥಾನ ಒಳ್ಳೆಯದು. ಹಾದಿಗಲ್ಲಿನ ಗಣಪತಿ ದೇವಸ್ಥಾನ ಪವರ್ಫುಲ್ ಗಣಪತಿ ಅದು, ಏನೇ ಬೇಡಿಕೆ ಇಟ್ಟರು ಅದು ಈಡೇರುತ್ತೆ ಹೇಳ್ಬೇಕಂದ್ರೆ. ಗಣಪತಿ ದೇವಸ್ಥಾನ ಇದು
ದೇವಸ್ಥಾನ ಅದು ಆ ದೇವ್ರಿಗೆ ನೀವು ಏನೇ ಬೇಡ್ಕೊಂಡ್ರಿ ಅಂದರೆ ಈಡೇರುತ್ತೆ. ಈಡೇರಿದ ಮೇಲೆ ಹರಕೆ ಕಟ್ಕೊಂಡಿರ್ತೀರ, ಆ ಹರಕೆ ಕಟ್ಟಿ ತಗೊಬಂದು ಒಪ್ಪಿಸಿದ್ರು ಮಾತ್ರ ಆಯಿತಾ. ಮತ್ತು ಸುಖ ಸುಮ್ಮನೆ ಬೇಡ್ಕೊಂಡು ಈಡೇರ್ತು ಅಂದ್ಕೊಳ್ಳೆ ಸುಮ್ಮನೆ ಇರೋದು ಹಂಗೆಲ್ಲ ಮಾಡಿದ್ರೆ ದೇವ್ರು ಏನು ಮಾಡತ್ತೇಳಿ ಮತ್ತೆ ಏನಾದ್ರು ಮತ್ತೇನಾದ್ರು ಬೇಡ್ಕೊಂಡ್ರೆ ಈಡೇರ್ತಲ್ಲ. ಹೌದಾ, ಮಾಡೋಕ್ಕೆ ಹೋಗ್ಬೇಡಿ. ಕೊಡೋನವನು ತಗೊಳ್ಳೋರು ನಾವು, ಎಲ್ಲ ಅವನಿಚ್ಛೆ ಆಯಿತಾ.